ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕೀಟ ವಿಜ್ಞಾನದ ಪಾಠ ಸರಣಿನಲ್ಲಿ ಇವತ್ತು ಸ್ವಲ್ಪ ಭಿನ್ನವಾದಂಥ ಬೆಳೆಯನ್ನು ತಗೊಳ್ಳೋಣ. ಮಲ್ಲಿಗೆ. ಮೋಸ್ಟ್ಲಿ ಮಲ್ಲಿಗೆ ಸೀಸನ್ ಈಗಷ್ಟೇ ಇನ್ನೂ ಮುನ್ನೆಲೆಗೆ ಬರ್ತಾ ಇದೆ. ಇದರಲ್ಲಿ ಭಾಳಷ್ಟು ವೈವಿಧ್ಯಮಯವಾದ ತಳಿಗಳಿದ್ದಾವೆ. ಮೈಸೂರು ಮಲ್ಲಿಗೆ, ಗುಂಡು ಮಲ್ಲಿಗೆನಲ್ಲೇ ಹಲವಾರು ತಳಿಗಳು. ಇನ್ನು ಕಾಕಡ ಮಲ್ಲಿಗೆ, ವರ್ಷ ಪೂರ್ತಿ ನಮಗೆ ಹೂ ಕೊಡುವಂಥ ಕಾಕಡ ಮಲ್ಲಿಗೆ ಇದೆ. ಅದೇ ರೀತಿ ಇದರಲ್ಲಿ ಬರುವಂಥ ಕೀಟಗಳು ಅಷ್ಟೇ ಒಂದೊಂದು ತಳಿಗೆ ಅದರದೇ ಆದಂಥ ಆದ್ಯತೆಗಳನ್ನು ನೀಡುತ್ತವೆ. ಕೆಲವೊಂದಷ್ಟು ಯಾವುದೇ ತಳಿಯಲ್ಲಾದರೂ ಒಂದೇ, ಮಲ್ಲಿಗೆ ಅಂದರೆ ನಂದೆ ಅಂಥೇಳಿ ಹಾವಳಿ ಮಾಡುವಂಥದ್ದು ಇದ್ದಾವೆ. ಮತ್ತು ಪ್ರದೇಶಕ್ಕೆ ತಕ್ಕ ಹಾಗೆ ಇವುಗಳ ತೀವ್ರತೆ ಹೆಚ್ಚಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಅವುಗಳನ್ನೆಲ್ಲ ಜನರಲ್ ಆಗಿ ಯಾವ ರೀತಿ ಮಾಡೋದು, ಯಾವ ಪ್ರಮುಖ ಕೀಟಗಳು ಅನ್ನೋ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸುಮಾರು ಒಂದು ದಶಕಕ್ಕಿಂತ ಮೇಲ್ಪಟ್ಟು ನಮ್ಮ ಮಲ್ಲಿಗೆಯ ಹಲವಾರು ಜಾತಿಗಳಲ್ಲಿ ಬರುವಂಥ ಪ್ರಮುಖ ಕೀಟಗಳು ಸುಮಾರು ಒಂದು 5-6 ಬಗೆಯ ಈ ಮೊಗ್ಗು ಗಳನ್ನು ತಿನ್ನುವಂಥ ಹುಳುಗಳು, ಒಂದೆರಡು ಎಲೆಗಳನ್ನು ತಿನ್ನುವಂಥ ಹುಳುಗಳು. ಅದನ್ನು ಬಿಟ್ಟರೆ ಒಂದು 4-5 ಜಾತಿಯ ಈ ರಸ ಇರುವಂಥ ಕೀಟಗಳು, ಒಂದು ನಮ್ಮ ಬಿಳಿ ನೊಣ ಸಹ ಅದರೊಳಗೆ ಸೇರಿಕೊಂಡಿದೆ. ಅದ್ರ ಜೊತೆಗೆ ಈ ಕೆಂಪು ನುಷಿ ಒಂದು ಸಹ ಇದೆ, ಆದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ, ಎಲ್ಲೋ ಅಪರೂಪಕ್ಕೊಮ್ಮೆ ಭಾಳ ಸಿವಿಯಾರಿಟಿಯನ್ನು ಮುಟ್ಟುವಂಥದ್ದು. ಆದರೆ ನಮ್ಮ ಕಾಕಡ ಜಾತಿಯ ಮಲ್ಲಿಗೆಯ ಮೇಲೆ, ಕಾಕಡ ಮಲ್ಲಿಗೆ ಏನಿದೆ ಆ ಗಿಡದ ಮೇಲೆ ಮಾತ್ರ ವಿಶೇಷವಾಗಿ ಭಾಳ ಹೆಚ್ಚಿನ ಹಾನಿ ಮಾಡುವಂಥ ನಮ್ಮ ಮಜ್ಜಿಗೆ ರೋಗ ಅಂತೇಳಿ ಕರೆಯುವಂಥ ಒಂದು ಏನು ಇರಿಯೋಫಿಡ್ ಮೈಟ್, ನಮ್ಮ ತೆಂಗಿನಲ್ಲಿ ಬರುವಂಥ ನುಷಿ ಜಾತಿಗೆ ಸೇರಿದಂಥ ಇನ್ನೊಂದು ನುಷಿ ಇದೆ. ಅದು ಬಂತು ಅಂದರೆ ಎಲೆಗಳೆಲ್ಲ ಬೆಳ್ಳಗಾಗಿಬಿಡ್ತವೆ. ಹೂ ಬರೋದಕ್ಕಿಂತ ಮೊದಲೇ ಎಲೆಗಳೆಲ್ಲ ಬೆಳ್ಳಗಾಗಿಬಿಡ್ತವೆ. ಹೂ ಯಾವುದು, ಎಲೆ ಯಾವುದು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಭಾಳ ದೂರದಿಂದ ನೋಡಿದ್ರೆ, ಹತ್ತಿರದಿಂದ ಹೋಗಿ ನೋಡಿದ್ರೆ ಹೂವು ಇರುತ್ತೆ, ಕೆಳಗಡೆ ನಮಗೆ ಎಲೆಗಳು ಕೂಡ ಎಲ್ಲ ಬೆಳ್ಳಗಾಗಿರ್ತವೆ, ಎಲ್ಲ ಈ ರೀತಿ ಹುಬ್ಕೊಂಡಿರ್ತವೆ. ಆ ಕಾರಣಕ್ಕೋಸ್ಕರ ನಮ್ಮ ಹೂವಿನ ಇಳುವರಿ ಕಡಿಮೆ ಆಗ್ತದೆ, ಹೂವಿನ ಗುಣಮಟ್ಟ ಕಡಿಮೆ ಆಗ್ತದೆ. ಭಾಳ ನಷ್ಟ ನಮ್ಮ ಕಾಕಡ ಮಲ್ಲಿಗೆ ಬೆಳೆಗಾರರಿಗೆ ಉಂಟಾಗ್ತದೆ. ಇವುಗಳನ್ನು ಒಂದೊಂದಾಗಿ ನೋಡ್ಕೋತಾ ಬರೋಣ. ನಮ್ಮ ಮಲ್ಲಿಗೆನಲ್ಲಿ ಬಹುತೇಕ ಎಲ್ಲ ಜಾತಿಯ ಕಾಕಡ ಮಲ್ಲಿಗೂ ಸೇರಿಸಿ ಭಾಳ ಹಾನಿ ಮಾಡುವಂಥದ್ದು ಅಂತಂದರೆ ನಮ್ಮ ಜಾಸ್ಮಿನ್ ಬಡ್ ವರ್ಮ್ ಅಂತೇಳಿ ಕರಿತೀವಿ, ಮಲ್ಲಿಗೆಯ ಮೊಗ್ಗಿನ ಹುಳ. ಇದು ಹೆಚ್ಚಾನೆಚ್ಚು ಹೂ ಇನ್ನೂ ಹರಳೋದಕ್ಕಿಂತ ಮೊದಲೇ ಮೊಗ್ಗುಗಳಿಗೆ ದಾಳಿಯನ್ನು ಮಾಡಿ, ಅದ್ರ ಆ ಕೆಳಗಿನ ತೊಟ್ಟು ಏನಿರ್ತದೆ ಆ ತೊಟ್ಟಿನ ಮುಖಾಂತರ ದಾಳಿ ಮಾಡಿ ಒಳಗಡೆ ಹೋಗಿ ಹೂ ಹರಳೋದಕ್ಕಿಂತ ಮೊದಲೇ ಒಳಗಡೆ ಸೇರಿಕೊಂಡು ಆ ಮೊಗ್ಗನ್ನು ತಿಂದು ನಾಶ ಮಾಡುವಂಥದ್ದು. ಸಾಧಾರಣವಾಗಿ ಒಂದು ಮರಿಹುಳ ತನ್ನ ಜೀವಿತಾವಧಿಯಲ್ಲಿ 2-3 ಮೊಗ್ಗುಗಳನ್ನು ನಾಶ ಮಾಡುವಂಥ ತಾಕತ್ತು ಇದಿರುತ್ತೆ. ಭಾಳಷ್ಟು ಸಂದರ್ಭಗಳಲ್ಲಿ 2-3 ಮೊಗ್ಗುಗಳನ್ನು ಇದು ಯಾವ ದಾಳಿ ಮಾಡುತ್ತೆ ಅವುಗಳನ್ನೆಲ್ಲ ತನ್ನ ಒಂದು ರೇಷ್ಮೆ ನೂಲಿನಿಂದ ಗೂಡು ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಸೇರಿಕೊಂಡು ಇದು ದಾಳಿಯನ್ನು ಮಾಡುತ್ತೆ. ಹೆಚ್ಚಾನೆಚ್ಚು ಇದು ಆ ತೊಟ್ಟಿನ ಮುಖಾಂತರವೇ ಇದು ಒಂದು ಮೊಗ್ಗಿನಿಂದ ಇನ್ನೊಂದು ಮೊಗ್ಗಿಗೆ ಹರಡುವಂಥ ಸಾಧ್ಯತೆಗಳು ಹೆಚ್ಚು. ಮತ್ತು ಆರಂಭದಲ್ಲಿ ಇದ್ರ ಮೊಟ್ಟೆ ಇಟ್ಟಾಗ್ಲೂ ಸಹ ಅದು ತೊಟ್ಟಿನ ಹತ್ತಿರವೇ ಅದು ಮೊಟ್ಟೆ ಇಟ್ಟಿರ್ತದೆ, ಅದರ ತಾಯಿ ಪತಂಗ. ಮರಿಹುಳುಗಳು ಕೂಡ ಅದ್ರ ಮುಖಾಂತರನೇ ಹೋಗ್ತದೆ. ಭಾಳಷ್ಟು ಸಂದರ್ಭಗಳಲ್ಲಿ ಆ ರಂಧ್ರಗಳನ್ನು ನಾವು ಭಾಳ ಸ್ಪಷ್ಟವಾಗಿ ನಾವು ಆ ತೊಟ್ಟಿನ ಭಾಗದಲ್ಲಿ ನೋಡಲಿಕ್ಕೆ ಕಾಣಿಸುತ್ತೆ. ಮತ್ತು ಹೆಚ್ಚಾನೆಚ್ಚು ಇವು ಹೂವಿನಿಂದ ಕೆಳಗೆ ಬಿದ್ದು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. ಹೂ ಶುರುವಾಗಿ ನಂತರ ಹೂವಿನ ಕಾಲ ಮುಗಿಯೋವರೆಗೂ ಕೂಡ ಇದು ಮಲ್ಲಿಗೆಯ ಮೇಲೆ ಜೀವನವನ್ನು ನಡೆಸ್ತಾ ಇರುತ್ತೆ. ಇದರ ನಂತರ ಬರುವಂಥದ್ದು ಇನ್ನೊಂದು ಅಂತಂದರೆ ಮೊಗ್ಗು ಮತ್ತು ಎಲೆಗಳನ್ನು ತಿನ್ನುವಂಥ ಅಥವಾ ಕುಡಿಗಳನ್ನು ನೇಯ್ದು ತಿನ್ನುವಂಥ ಒಂದು ಹುಳು. ಇದೇನು ಮಾಡ್ತದೆ ಅಂತಂದರೆ ಮೊಗ್ಗುಗಳನ್ನು ಆದಷ್ಟು ಮೇಲ್ಭಾಗದಲ್ಲಿ, ಹೂವಿನ ಭಾಗದಲ್ಲಿ, ತೊಟ್ಟಿನ ಭಾಗದಲ್ಲ ಹೂವಿನ ಭಾಗದಲ್ಲಿ ದಾಳಿ ಮಾಡುವಂಥ ಒಂದು ವೈಶಿಷ್ಟ್ಯತೆಯನ್ನು ಈ ಒಂದು ಕೀಟ ಹೊಂದಿರ್ತದೆ. ಅದ್ರ ಜೊತೆಗೆ ಇದು ಎಲೆಗಳನ್ನು ಕೂಡ ರಾಶಿ ಮಾಡಿಕೊಂಡಿರ್ತದೆ. ಮತ್ತು ಎಲೆಗಳನ್ನು ಗುಂಪುಗಾಡಿ ಗೂಡು ಮಾಡಿಕೊಂಡು ಒಂದು ರೀತಿ ಗೂಡು ಮಾರು ಹುಳುವಿನ ರೀತಿ ಇದು ಹೂವು, ಎಲೆ, ಮೊಗ್ಗು ಎಲ್ಲಗಳನ್ನು ಸೇರಿಸಿ ಗೂಡು ಮಾಡಿಕೊಂಡು ಅದರೊಳಗೆ ಇವುಗಳನ್ನು ತಿಂದು ಹೆಚ್ಚಾನೆಚ್ಚು ಎಲೆಗಳನ್ನು ತಿನ್ನುತ್ತೆ, ಅದರ ಜೊತೆಗೆ ನಮ್ಮ ಮೊಗ್ಗುಗಳನ್ನು ತಿನ್ನುತ್ತೆ. ಮತ್ತು ಮೊಗ್ಗುಗಳನ್ನು ದಾಳಿ ಮಾಡಿದಾಗ ಇದು ಹೆಚ್ಚಾನೆಚ್ಚು
ಹೂವಿನ ಭಾಗದಲ್ಲೇ ಇದು ದಾಳಿಯನ್ನು ಮಾಡಿರ್ತದೆ. ಮತ್ತು ಭಾಳಷ್ಟು ಸಂದರ್ಭದಲ್ಲಿ ಇದರ ಕೋಶಾವಸ್ಥೆ ನಮಗೆ ಆ ಗೂಡಿನಲ್ಲೇ ಸಿಗುತ್ತೆ. ಮತ್ತು ಆ ಗೂಡಿನಲ್ಲಿ ಇದರ ಕಸವೂ ಕೂಡ ಸೇರಿಕೊಂಡಿರ್ತದೆ. ನಮಗೆ ನಮ್ಮ ಇದರಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಕಸ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಯಾವುದು ನಮ್ಮ ಇಂದಿನ ಮೊಗ್ಗಿನ ಹುಳು ಏನಿದೆ ಅದರಲ್ಲಿ ಅಷ್ಟು ಕಸ ಜಾಸ್ತಿ ಸಿಗೋದಿಲ್ಲ. ಆದರೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕಸ ನಮಗೆ ಸಿಗುತ್ತೆ. ರೇಷ್ಮೆ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಆದರೆ ಅಲ್ಲಿ ರೇಷ್ಮೆ ಪ್ರಮಾಣ ಜಾಸ್ತಿ ಇರುತ್ತೆ, ಕಸದ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನೂ ಒಂದು ಪ್ರಮುಖ ವಿಶೇಷವಾಗಿ ನಮ್ಮಲ್ಲಿ ಅಷ್ಟೇನು ಜಾಸ್ತಿ ವ್ಯಾಪಕವಾಗಿ ಕಾಣಿಸ್ಕೊಳ್ದೇ ಇರುವಂಥ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಷ್ಟೇ ಕಾಣಿಸ್ಕೊಳ್ಳುವಂಥ ಒಂದು ಹುಳ ಅಂತಂದರೆ ಈ ಎಲೆಗಳನ್ನು ತಿಂದು ಗೂಡು ಮಾಡೋ ಹುಳ. ಇದು ಅಷ್ಟು ಹಾನಿ ಅಲ್ದಿದ್ರೂ ವ್ಯಾಪಕವಾಗಿ ಇದೆ. ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ಭಾಳ ವ್ಯಾಪಕವಾಗಿರುವಂಥ ಒಂದು ಕೀಟ. ಪ್ರಮುಖವಾಗಿ ಎಲೆಗಳನ್ನು ಗೂಡು ಮಾಡಿಕೊಂಡು ನೇಯ್ದು ಅದರೊಳಗೆ ಇದ್ದು ಎಲೆಗಳನ್ನು ನಷ್ಟ ಮಾಡಿ, ಎಲೆಗಳು ನಷ್ಟ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ಗಿಡಗಳ ಬೆಳವಣಿಗೆ ವೀಕ್ ಆಗುತ್ತೆ. ಅದ್ರ ಜೊತೆಗೆ ಹೂವುಗಳ ಪ್ರಮಾಣ, ಇಳುವರಿ ಎಲ್ಲವೂ ಕೂಡ ನಮಗೆ ಕಡಿಮೆ ಆಗ್ತದೆ. ಇದು ಹೆಚ್ಚಾನೆಚ್ಚು ಎಲೆಗಳಿಂದ ಕೆಳಭಾಗಕ್ಕೆ ಬಿದ್ದು ಮಣ್ಣಿನಲ್ಲಿ ಇದು ಕೋಶಾವಸ್ಥೆನ ಹೊಂದುತ್ತದೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಗೂಡಿನಲ್ಲೇ, ಗೂಡು ಭಾಳ ದಟ್ಟವಾಗಿತ್ತು ಅಂದರೆ ಆ ಗೂಡಿನಲ್ಲೇ ಇದು ಕೋಶಾವಸ್ಥೆಗೆ ಹೊಂದುತ್ತದೆ. ಇನ್ನು ನಾನಾಗಲೇ ಹೇಳ್ದಂಗೆ ನಮ್ಮ ಕಾಕಡ ಮಲ್ಲಿಗೆನಲ್ಲಿ ಭಾಳ ವ್ಯಾಪಕವಾದಂಥ ಒಂದು ಕಾಯಿಲೆ. ಇದು ವರ್ಷ ಪೂರ್ತಿ ಭಾಳಷ್ಟು ಸಲ ಇರುತ್ತೆ. ಹೊಸ ಚಿಗುರು, ಹೊಸ ಹೂ ಬರುವಂಥ ಕಾಲದಲ್ಲಿ ಇದು ಇನ್ನೂ ಹೆಚ್ಚಾಗುತ್ತೆ. ಹೊಸ ಚಿಗುರು ಅಥವಾ ಹೊಸ ಹೂ ಬರುವಂಥ ಕಾಲದಲ್ಲಿ ಇದು ಹೆಚ್ಚಾಗುತ್ತೆ. ಇದೊಂದು ಹುಳುವಿನ ಋತುದ ರೀತಿಯ ಒಂದು ನುಷಿ. ಬರಿಗಣ್ಣಿಗೆ ಕಾಣೋದಿಲ್ಲ. ನಮಗೆ ಇದನ್ನು ನೋಡಬೇಕು ಅಂದರೆ ಒಂದು ಸೂಕ್ಷ್ಮದರ್ಶಕದ ಅವಶ್ಯಕತೆ ಇದೆ. ಅದರ ಕನಿಷ್ಠ ಒಂದು ಮಸೂರವಾದರೂ ಬೇಕು. ಅದರ ಸಹಾಯವಿಲ್ಲದೆ ಬರಿಗಣ್ಣಿಗೆ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ಸೂಕ್ಷ್ಮವಾದಂಥ ಒಂದು ನುಷಿ. ನಾನೀಗಾಗಲೇ ಹೇಳ್ದಂಗೆ ಇದು ನಮ್ಮ ತೆಂಗಿನಲ್ಲಿ ಬರ್ತಾ ಇದ್ದಂಥ, ಕಾಯಿಗೆ ಬರ್ತಾ ಇದ್ದಂಥ ನುಷಿ ರೋಗ ಏನಿತ್ತಲ್ಲ, ಆ ರೋಗದ ಜಾತಿಗೆ ಸೇರಿದಂಥ ಒಂದು ನುಷಿ. ಬರಿಗಣ್ಣಿಗೆ ಕಾಣೋದಿಲ್ಲ. ಇದು ಎಲೆಗಳ ಮೇಲೆ ದಾಳಿ ಮಾಡಿದಾಗ ಆ ಎಲೆಗಳು ಮೇಲ್ಭಾಗಕ್ಕೆ ಮೊಸರಿನಂತೆ ಹುಬ್ಬುತ್ತವೆ. ಮೊಸರಿನ ಒಂದು ಹನಿಯನ್ನು ಒಂದು ತಗೊಂಡು ನಾವು ಎಲೆ ಮೇಲೆ ಹಾಕಿದ್ರೆ ಅದು ಯಾವ ರೀತಿ ಹುಬ್ಬಿದಂತೆ ಕಾಣಿಸ್ತದೋ ಆ ರೀತಿ ನಮ್ಮ ಎಲೆಗಳ ಮೇಲೆ ಕಾಣಿಸ್ಕೊತದೆ. ಇದರ ಹಾವಳಿ ತುಂಬ ಜಾಸ್ತಿ ಆದರೆ ನಮ್ಮ ಮೊಗ್ಗುಗಳು ಮತ್ತು ಹೂವುಗಳು ಸಹ ಅದೇ ರೀತಿ ಆಕರ್ಷಣೆ ಬೆಳವಣಿಗೆಯನ್ನು ಹೊಂದುತ್ತವೆ, ಮಾರ್ಪಾಟ ಆಗಿಬಿಡ್ತವೆ. ಮತ್ತು ಈ ಒಂದು ಮಾರ್ಪಾಟ ಯಾಕಾಗ್ತದೆ ಅಂದರೆ ಆ ಮರಿಹುಳುಗಳನ್ನು, ನುಷಿಯ ಮರಿಹುಳುಗಳನ್ನು ಬೆಳವಣಿಗೆಗೋಸ್ಕರ ಅದು ಮಾಡ್ಕೋತದೆ. ಅದು ಏನು ಹೇಳ್ತದೆ ಅಂತಂದರೆ, ನಾನೇನು ನಿಮ್ಮ ಗಿಡ ತಿನ್ನಲಿಲ್ಲ, ನಾನು ನನಗೆ ಬೇಕಾದ ಆಹಾರವನ್ನು ನಿಮ್ಮ ಗಿಡಗಳ ಮೇಲೆ ನಾನು ಬೆಳೆಸ್ಕೊಂಡೆ ಅಂತೇಳಿ ಅದು ಹೇಳ್ತದೆ. ಅವು ಒಂದು ಜೈವಿಕವಾದಂಥ ಒಂದು ಮಾರ್ಪಾಟುಗಳನ್ನು ಅದು ಮಾಡ್ಕೋತದೆ. ಅದು ಆ ಮಾರ್ಪಾಟಿನಲ್ಲಿ ಅದಕ್ಕೆ ಬೇರೆ ಕೀಟ ಅಥವಾ ಅದನ್ನು ತಿನ್ನುವಂಥ ಕೀಟಗಳಾಗಲಿ ಅಥವಾ ನುಷಿಗಳ ಒಂದು ಹಾವಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ವಾತಾವರಣದಲ್ಲಿ ತನಗೆ ಬೇಕಾದಂಥ ಅನುಕೂಲಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಎಲೆಗಳನ್ನು, ನಮ್ಮ ಕಾಕಡದ ಎಲೆಗಳನ್ನು ಅದು ಆ ರೀತಿ ಮಾರ್ಪಾಟು ಮಾಡಿಕೊಂಡು ಅದರಲ್ಲೇ ಅದು ತಿಂದು ಒಂದು ರಕ್ಷಣೆಯನ್ನು ಕೂಡ ಅದು ಹೊಂದುತ್ತದೆ. ಇದಕ್ಕೆ ಸಾಧಾರಣವಾಗಿ ನಾವು ಎರೇನಿಯಂ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಭಾಳ ಮುಟ್ಟಿದ್ರೆ, ಮತ್ತು ನಮ್ಮ ಕನ್ನಡದಲ್ಲಿ ನಾವು ಆದಷ್ಟು ಬಹುತೇಕ ಸಂದರ್ಭಗಳಲ್ಲಿ ಇದಕ್ಕೆ ಮಜ್ಜಿಗೆ ರೋಗ ಅಥವಾ ಮೊಸರು ರೋಗ ಅಂತೇಳಿ, ಮೊಸರು ಚೆಲ್ದಂಗೆ ಇರ್ತದೆ ನಮ್ಮ ಗಿಡಗಳ ಮೇಲೆ. ಇದರಿಂದ ಇದು ಬಂತು ಅಂತಂದರೆ ನಮ್ಮ ಗಿಡಗಳ ಬೆಳವಣಿಗೆ ಭಾಳ ಕುಂಠಿತವಾಗೋದು ಅಲ್ಲದೆ ಇಳುವರಿ ಕೂಡ ಗಣನೀಯ ಪ್ರಮಾಣದಲ್ಲಿ ನಷ್ಟ ಉಂಟಾಗ್ತದೆ. ಇದರ ಒಂದು ಇದಕ್ಕೋಸ್ಕರ ತಮಿಳುನಾಡಿನ ಒಂದು ಕೃಷಿ ವಿಶ್ವವಿದ್ಯಾಲಯದವರು ಪರಿಮುಲ್ಲೈ ಅನ್ನುವಂಥ ಒಂದು ಕಾಕಡ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಈ ಒಂದು ನುಷಿ ರೋಗಕ್ಕೆ, ನುಷಿ ಕೀಟಕ್ಕೆ ನಿವಾರಕ ಅಥವಾ ನಿರೋಧಕ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಅದನ್ನು ಉಳಿದು ನಮ್ಮ ಬೇಸಿಗೆನಲ್ಲಿ ಭಾಳ ವ್ಯಾಪಕವಾಗಿ ಬರುವಂಥ ಇನ್ನೊಂದು ನುಷಿ ಅಂದರೆ ಕೆಂಪು ನುಷಿ. ನಾವು ಭಾಳಷ್ಟು ಸಲ ಎಲ್ಲ ನಮ್ಮ ತರಕಾರಿ ಬೆಳೆಗಳಲ್ಲೂ ನೋಡದಿರುವಂಥದ್ದು. ಆದರೆ ಇದು ಒಂದು ವಿಧ ಅಷ್ಟೇ ಬೇರೆ. ಟೆಟ್ರಾನಿಕಸ್ ಅದೇ ಜಾತಿಗೆ ಸೇರಿದಂಥ ಸಿನಬ್ಯಾರಿಕಸ್ ಅಂತೇಳಿ, ಅದು ಅಷ್ಟೇ. ಇಲ್ಲೂ ಗುಣಲಕ್ಷಣಗಳು ಸೇಮು. ಇವು ಬೆಳೀತಾ ಇರಬೇಕಾದ್ರೆ ಅದರಗಳ ರಕ್ಷಣೆಗೋಸ್ಕರ ಅವುಗಳು ಕೆಳಗೆ ಬೀಳದ ಹಾಗೆ ಎಲೆಗಳ ಮೇಲೆ ಒಂದು ರೇಷ್ಮೆಯ ಪದರವನ್ನು ನೇಯ್ಕೊಂಡು ಅದರೊಳಗೆ ಜೀವನವನ್ನು ಮಾಡ್ತವೆ. ಭಾಳ ವ್ಯಾಪಕವಾಗಿ ಇದಾದಾಗ ಕಂಪ್ಲೀಟಾಗಿ ಅದು ರೇಷ್ಮೆಯಿಂದ ಒದಿಸ್ದಂಗೆ ಕಾಣಿಸುತ್ತೆ. ಯಾವುದೋ ಒಂದು ಬಟ್ಟೆ, ರೇಷ್ಮೆ ಬಟ್ಟೆಯನ್ನು ನಾವು ಯಾವುದೋ ಒಂದು ಈ ಗ್ಲಾಸ್ ಮೇಲೆ ನಾನು ಒಂದು ರೇಷ್ಮೆ ಬಟ್ಟೆ ಇಟ್ಟರೆ ಯಾವ ರೀತಿ ಕಾಣಿಸುತ್ತೋ, ನಮ್ಮ ಗಿಡಗಳ ತುದಿಗಳ ಮೇಲೆ, ಅದರಲ್ಲೂ ಎಲೆಗಳ ತುದಿ ಅಥವಾ ಮೊಗ್ಗುಗಳ ತುದಿಗಳ ಮೇಲೆ ಈ ರೀತಿಯಾದಂಥ ರೇಷ್ಮೆ ರಾಶಿ ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಕಾಣಿಸುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಇವುಗಳ ಎಲೆಗಳ ಕೆಳಭಾಗದಲ್ಲಿ ಇಟ್ಕೊಂಡು ರಸ ಹೀರಿ
ಇದು ಮಾಡೋದ್ರಿಂದ ಮೇಲ್ಭಾಗದಿಂದ ಅವು ಹಳದಿ ಚುಕ್ಕೆಗಳಾಗಿ ಕಾಣಿಸ್ತವೆ. ಆ ಎಲ್ಲ ಚುಕ್ಕೆಗಳು ಒಂದು ಸಲ ನೋಡಿದ್ರೆ ದೂರದಿಂದ ನಮಗೆ ಅದು ಸಂಪೂರ್ಣವಾಗಿ ಹಳದಿ ಆಗೋಗ್ತದೆ. ಕ್ರಮೇಣ ಹಾಗೆ ಬಿಟ್ಟರೆ ಅದು ಸಂಪೂರ್ಣವಾಗಿ ಒಣಗೋಗಿ ನಷ್ಟ ಉಂಟಾಗ್ತದೆ. ಮತ್ತು ಕೆಲವೊಂದಷ್ಟು ತಳಿಗಳಲ್ಲಿ ನಾವು ನೋಡಿದಾಗೆ ಈ ಮೊಗ್ಗುಗಳು ಬದಲಾಗಿ ಅವು ವಿಭಿನ್ನ ರೂಪಗಳನ್ನು ತಗೊಳ್ತವೆ. ಅವು ಮೊಗ್ಗು ಹರಡೋ ಬದಲು ಹಸಿರಾಗಿ ಉಳ್ಕೊಬಿಡ್ತವೆ. ಬಿಳಿ ಮೊಗ್ಗು ಈ ನುಷಿಯ ದಾಳಿಗೆ ಒಳಗಾಯಿತು ಅಂತಂದರೆ ಅದು ಸಂಪೂರ್ಣವಾಗಿ ಹಸಿರೂಪ ತಾಳಿ ಹೂವೇ ಆಗೋದಿಲ್ಲ. ಈ ರೀತಿಯಾದಂಥ ನಷ್ಟವನ್ನು ಕೂಡ ಈ ಒಂದು ಕೆಂಪು ನುಷಿ ನಮ್ಮಲ್ಲಿ ಉಂಟು ಮಾಡ್ತವೆ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಲ್ಲಿಗೆನಲ್ಲಿ ಕಾಡುವಂಥ ಹುಳ, ಅದರ ಪ್ರಮುಖವಾಗಿ 2023 ಸಾಲಿನಲ್ಲಿ ಮಲ್ಲಿಗೆ ಬೆಳೆಗಾರರನ್ನು ಭಾಳ ನಷ್ಟಕ್ಕೆ ಉಂಟು ಮಾಡಿದಂಥ ಇನ್ನೊಂದು ಪ್ರಮುಖ ಕೀಟ ಅಂದರೆ ನಮ್ಮ ರಾಜ್ಯದ ಬಹುತೇಕ ಭಾಗಗಳಲ್ಲಿ, ಉತ್ತರ ಕರ್ನಾಟಕ ಇರ್ಬೋದು, ಧಾರವಾಡ ಇರ್ಬೋದು, ಅಥವಾ ನಮ್ಮ ಬಳ್ಳಾರಿ ಇರ್ಬೋದು, ಅಥವಾ ಮೈಸೂರು ಇರ್ಬೋದು, ಅಥವಾ ಬೆಂಗಳೂರು ಇರ್ಬೋದು, ಈ ಭಾಗದ ಎಲ್ಲ ರೈತರಿಗೂ ಭಾಳ ವಿಶೇಷವಾಗಿ ಕಾಡದಂಥ ಒಂದು ಕೀಟ ಅಂದರೆ ನಮ್ಮ ಈ ಮಿಡ್ಜ್ ಕೀಟ, ಬ್ಲಾಸಮ್ ಮಿಡ್ಜ್ ಅಂತೇಳಿ ಕರಿತೀವಿ, ಕಾಂಟರೋನಿಯಾ ಮ್ಯಾಕ್ಯುಲಿಪೆನಿಸ್. ಇದ್ರದ್ದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಮೊಗ್ಗು ಅರಳೋದಕ್ಕಿಂತ ಮೊದಲೇ ಕೆಂಪಾಗ್ಬಿಟ್ಟು ಅಲ್ಲೇ ಒಣಗೋಗ್ತದೆ. ಮೊದಲು ಕೆಂಪು ಬಣ್ಣಕ್ಕೆ, ನೀಲಿ ವರ್ಣಕ್ಕೆ ತಿರುಗುತ್ತೆ, ನಂತರ ಅದು ಕೆಂಪಾಗುತ್ತೆ, ನಂತರ ಅದು ಸಂಪೂರ್ಣವಾಗಿ ಒಣಗೋಗ್ತದೆ. ಮೊಗ್ಗು ಕಟ್ಟಿದ್ದಾವೆ, ಮುಂದಿನ ವಾರ ನಾವು ಮೊಗ್ಗು ಬಿಡಿಸ್ಬೋದು ಅಂತೇಳಿ ಲೆಕ್ಕ ಮಾಡ್ಕೊಂಡು ನಾವು ಬಂದಿದ್ರೆ ಒಂದು ವಾರದಲ್ಲಿ ನಮ್ಮ ಮೊಗ್ಗುಗಳೆಲ್ಲ ಈ ರೀತಿ ಒಣಗೋಗಿರ್ತವೆ, ಅಥವಾ ಕೆಲವೊಂದಷ್ಟು ಕೆಂಪಾಗಿರ್ತವೆ. ಇನ್ನೂ ಕೆಲವು ಆಗಷ್ಟೇ ದಾಳಿ ಆಗಿತ್ತು ಅಂತಂದರೆ ನೀಲಿ ಬಣ್ಣಕ್ಕೆ ತಿರುಗಿರ್ತವೆ. ಇದಕ್ಕೆ ಕಾರಣ ಏನಂತಂದರೆ, ನಮ್ಮ ಈ ಒಂದು ನೊಣದ ಜಾತಿಗೆ ಸೇರಿದಂಥ ಒಂದು ಕೀಟ ಭಾಳಷ್ಟು ಹಲವಾರು ಜಾತಿಯ ಕೀಟಪೀಡೆಗಳ ಸಸ್ಯಗಳನ್ನು ಬಾಧಿಸುವಂಥ ಒಂದು ಕೀಟ. ಹಲವಾರು ತರಕಾರಿಗಳನ್ನು ಮಾಡುತ್ತೆ, ಹೂವಿಗೆ ಜಾತಿಗೆ, ಅದರಲ್ಲೂ ಪ್ರಮುಖವಾಗಿ ಈ ನಮ್ಮ ಬೆಟ್ಟದ ಹೂ, ಆರ್ಕಿಡ್ಗಳನ್ನು ವಿಶೇಷವಾಗಿ ದಾಳಿ ಮಾಡುವಂಥ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಈ ಒಂದು ಕೀಟ ನಮ್ಮ ಇತ್ತೀಚಿನ ದಿನಗಳಲ್ಲಿ ಟೊಮ್ಯಾಟೊ ಇರ್ಬೋದು, ಬದನೆ ಇರ್ಬೋದು, ಅಥವಾ ಆಲೂಗೆಡ್ಡೆ ಇರ್ಬೋದು, ಅಥವಾ ಇನ್ನೂ ಹಲವಾರು ಜಾತಿಯ ಇದರಲ್ಲಿ ಅವಾಗೊಮ್ಮೆ ಇವಾಗೊಮ್ಮೆ ಕಾಣಿಸ್ಕೊಂಡು ಅದರಲ್ಲಿ ಅಲ್ಲಿ ಜೀವನ ನಡೆಸ್ಕೋತವೆ, ಅಲ್ಲಿ ಅಷ್ಟು ಹಾನಿ ಮಾಡೋದಿಲ್ಲ. ಬಟ್ ನಮ್ಮ ಮಲ್ಲಿಗೆನಲ್ಲಿ ಇದು ಭಾಳ ಹಾನಿಕಾರಕ ಮಟ್ಟವನ್ನು ಮುಟ್ಟಿದ್ದಾವೆ. 2023ರಲ್ಲಿ ನಾವು ಇದನ್ನು ಭಾಳ ವ್ಯಾಪಕವಾಗಿ ಹಾನಿ ಮಾಡಿದ್ದನ್ನು ಗಮನಿಸಿದ್ದೇವೆ. ಇದನ್ನು ನಿರ್ವಹಣೆ ಮಾಡಲಿಕ್ಕೆ, ಈ ಕೀಟಗಳನ್ನೆಲ್ಲ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿದ್ದಕ್ಕೆ ಅತ್ಯಂತ ಸರಳವಾದ ಕ್ರಮ. ಅಷ್ಟೂ ಕೀಟಗಳು
ಮಲ್ಲಿಗೆನಲ್ಲಿ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಕಾಕಡ ಮಲ್ಲಿಗೆಯ ಮಜ್ಜಿಗೆ ರೋಗಕ್ಕಷ್ಟೇ ಸ್ವಲ್ಪ ವಿಭಿನ್ನವಾಗಿರ್ತವೆ. ಅವನ್ನು ಇನ್ನು ಉಳಿದ ಎಲ್ಲ ಕೀಟಗಳಿಗೆ ಸಾಮಾನ್ಯವಾಗಿ ಬಳಸಬೇಕಾದಂಥ ಒಂದು ಕ್ರಮ ಏನಪ್ಪ ಅಂದರೆ, ಆದಷ್ಟು ನಮ್ಮ ಹೂವಿನ ಸೀಸನ್ ಮುಗಿತಾ ಇತ್ತು, ಮುಗಿದ ಮೇಲೆ ಆ ಬುಡವನ್ನು ಸ್ವಚ್ಛ ಮಾಡಿ ಅದನ್ನು ಚೆನ್ನಾಗಿ ಕೆದಕಬೇಕು. ಅವಕಾಶ ಇದ್ದರೆ, ಅನುಕೂಲ ಇದ್ದರೆ ನಮ್ಮ ಮಲ್ಲಿಗೆ ತೋಟದಲ್ಲಿ ಕೋಳಿಗಳನ್ನು ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ, ನಾಟಿ ಕೋಳಿಗಳನ್ನು ಸೇರಿಸ್ಕೊಳ್ಳೋದ್ರಿಂದ ಅಲ್ಲಿರುವಂಥ ಕೋಶಗಳನ್ನು ನಾವು ಎಕ್ಕಿ ತಿನ್ಕೋತವೆ. ಹೀಗಾಗಿ ನಮಗೆ ಈ ಕೀಟಗಳ ನಿರ್ವಹಣೆ ಭಾಳ ಸರಳ ಆಗ್ತದೆ. ಅದ್ರ ಜೊತೆಗೆ ಅವು ಸಹ ಫ್ರೀಕ್ವೆಂಟಾಗಿ ಕೆರಿತಾ ಇರೋದ್ರಿಂದ ಇವುಗಳು ಅಲ್ಲಿ ಬದುಕುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಮಲ್ಲಿಗೆ ಗಿಡಗಳಿಗೆ ಕನಿಷ್ಠ ಎಕರೆಗೆ ಒಂದು 800ರಿಂದ 1000 kgಯಷ್ಟು ಎರೆಗೊಬ್ಬರವನ್ನು ಕೊಡಬೇಕು. ಇದನ್ನು ಕೊಡೋದ್ರ ಜೊತೆಗೆ ನಾವು ಪ್ರೂನಿಂಗ್ ಅಂತ ಏನೇನು ಚಾಟಣೆ ಅಂತ ಏನು ಮಾಡ್ತೀವಿ ಅದನ್ನು ಕೂಡ ಮಾಡೋದು ಅತ್ಯಂತ ಅವಶ್ಯಕ. ಅದ್ರ ಜೊತೆಗೆ ಎರೆಗೊಬ್ಬರದ ಜೊತೆಗೆ ಬೇವಿನ ಹಿಂಡಿಯನ್ನು ಪ್ರತಿ ಒಂದು ಗಿಡಕ್ಕೆ ಕನಿಷ್ಠ ಒಂದು 50ರಿಂದ 250 ಗ್ರಾಮ್, ಆ ಗಿಡದ ಗಾತ್ರದ ಅವಲಂಬಿಸಿ ಕನಿಷ್ಠ 50 ಗ್ರಾಮ್. ತುಂಬ ಸಣ್ಣ ಪುಟ್ಟ ಗಿಡ ಆಗಿತ್ತು ಅಂದರೆ, ಸ್ವಲ್ಪ 2-3 ವರ್ಷದ ಪ್ರಾಯದ ಗಿಡ ಅಂತಂದರೆ ಕನಿಷ್ಠ ಅದಕ್ಕೆ 250ರಿಂದ 300 ಗ್ರಾಮ್ನಷ್ಟು ಈ ಬೇವಿನ ಹಿಂಡಿಯನ್ನು, ಅದರಲ್ಲಿ ನಾನು ಈಗಾಗಲೇ ಮೊದಲೇ ಬಳಸಲ ಹೇಳಿದ ಹಾಗೆ ಸಂಪೂರ್ಣವಾಗಿ ಎಣ್ಣೆ ತೆಗೆದಿರುವಂಥ ಬೇವಿನ ಹಿಂಡಿಯನ್ನು ಹಾಕಬೇಕು. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇವು ಗಿಡಗಳಿಗೆ ಈ ಕೀಟಗಳನ್ನು ಬೆಳವಣಿಗೆಯನ್ನು ನಿಯಂತ್ರಿಸೋದಕ್ಕೆ ಸಹಕಾರ ಮಾಡುವಂಥ ಒಂದು ಸದೃಢ ಆರೋಗ್ಯವನ್ನು ಗಿಡಗಳಿಗೆ ನೀಡ್ತವೆ. ಇದ್ರ ಜೊತೆಗೆ ಗಿಡಗಳ ಬುಡದಲ್ಲೇ ಹೆಚ್ಚಿನ ಮಟ್ಟದ ಸಾವಯವ ಪದಾರ್ಥಗಳನ್ನು ಹಾಕಿ ಅದರೊಳಗೆ ನಮ್ಮ ಎರೆಹುಳುಗಳನ್ನು ಜೊತೆಯಲ್ಲೇ ಬೆಳೆಸೋದ್ರಿಂದ ಈ ಕೀಟಗಳ ನಿರ್ವಹಣೆಗೆ ಭಾಳ ಹೆಚ್ಚಿನ ಸ್ಟ್ರೆಂತ್ ಸಿಗುತ್ತೆ ಅಂತೇಳಿ ಕೆಲವೊಂದಷ್ಟು ಸಂಶೋಧನೆಗಳು ಖಚಿತಪಡಿಸಿದ್ದಾವೆ. ಯಾರು ಈ ಒಂದು ಎರೆ ಗೊಬ್ಬರ ಈ ಒಂದು ಮಲ್ಲಿಗೆ ಗಿಡಗಳ ಬುಡದಲ್ಲೇ ಎರೆಗೊಬ್ಬರ ತಯಾರಿಕೆ ಮಾಡೋದು, ಅಂದರೆ ಅಲ್ಲಿ ಎರೆಹುಳುಗಳು ಆಗ್ತವೆ, ಗೊಬ್ಬರನೂ ಆಗುತ್ತೆ. ಅಲ್ಲಿಗೆ ನಾವು ಬರೀ ಕೇವಲ ಸಾವಯವ ಪದಾರ್ಥಗಳನ್ನಷ್ಟೇ ಗಿಡಗಳ ಬುಡಗಳಿಗೆ ಹಾಕೋದು ಮಾಡಿಕೊಂಡ್ರೆ ಇದು ಒಂದು ಸಾಧ್ಯತೆ ಕೂಡ ಹೆಚ್ಚಿದೆ ಅಂತೇಳಿ ಗೊತ್ತಾಗಿದೆ. ಇದು ಒಂದು ಅತ್ಯಂತ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೆಟ್ರೇಸಿಯಂ ಅನೆಸೋಪ್ಲಿಯೆ ಮಣ್ಣಿನ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳ ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ಅದನ್ನು ಕೂಡ ನಾವು ಎಕರೆಗೆ ಕನಿಷ್ಠ 10 kgಯಷ್ಟು ಬಳಸಬೇಕು. ಅನಿವಾರ್ಯ ಸಂದರ್ಭಗಳಲ್ಲಿ ನಮಗೆ ಮೆಟ್ರೇಸಿಯಂ ಲಭ್ಯ ಇಲ್ಲ ಅಂದಾಗಷ್ಟೇ ನಾವು ಈ ಕೀಟನಾಶಕಗಳನ್ನು ಬಳಸಬೇಕು. ಸದ್ಯಕ್ಕೆ ನಮ್ಮಲ್ಲಿರುವಂಥ ಫಿಪ್ರೋನಿಲ್ ಅಥವಾ ಫರ್ಟೆರಾ ಹರಳುಗಳನ್ನು ಬಳಸ್ಕೊಂಡು ಮಣ್ಣಿನಲ್ಲಿರುವಂಥ ಕೀಟಗಳನ್ನು ನೇರವಾಗಿ ನಾಶ ಮಾಡೋದ್ರ ಜೊತೆಗೆ ಗಿಡಗಳನ್ನು ಕೂಡ ಸ್ವಲ್ಪ ಕೀಟನಾಶಕ ಭರಿತ ಮಾಡೋದರಿಂದ ಅದರಲ್ಲಿರುವಂಥ ಕೀಟಗಳು ಕೂಡ ಸತ್ತು ಕೆಳಗೆ ಬೀಳ್ತವೆ. ಅದ್ರ ಜೊತೆಗೆ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಈ ಮಲ್ಲಿಗೆ ತೋಟಗಳಲ್ಲಿ ಬೆಳಕಿನ ಬಲೆಗಳನ್ನು ಇಡೋದು, ಆದಷ್ಟು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೋಲಾರ್ ಬೆಳಕಿನ ಬಲೆಗಳು ಬಂದಿದ್ದಾವೆ. ಅವುಗಳನ್ನು ಬಳಸ್ಕೊಳ್ಳೋದ್ರಿಂದ ಈ ಪತಂಗ ಜಾತಿಗೆ ಸೇರಿದಂಥ ಕೀಟಗಳು ಅವುಗಳಿಗೆ ಆಕರ್ಷಿತವಾಗಿ ಅವುಗಳ ನಿರ್ವಹಣೆ ನಮಗೆ ಈಸಿ ಆಗ್ತದೆ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಬ್ಲಾಸಮ್ ಮಿಡ್ಜ್ 2023ರಲ್ಲಿ ಏನು ಭಾಳ ತೀವ್ರವಾದ ಹಾನಿಯನ್ನು ಮಾಡಿತ್ತೋ ಅದನ್ನು ನಮ್ಮ ತೋಟವನ್ನು ರೆಗ್ಯುಲರಾಗಿ ವಾರಕ್ಕೆ 2 ಸಲ ಗಮನಿಸ್ತಾ ಇದ್ದು, ಏನಾದರೂ ಅಲ್ಲಿ ನೀಲವರ್ಣದ ಅಥವಾ ಕೆಂಪು ವರ್ಣದ ಮೊಗ್ಗುಗಳು ಕಾಣಿಸ್ಕೊಟ್ರೆ ತಕ್ಷಣ ಅಂಥ ಮೊಗ್ಗುಗಳನ್ನು ಕಿತ್ಕೊಂಡು ಅವುಗಳನ್ನು ಸುಟ್ಟು ಹಾಕೋದು, ಇಲ್ಲಾಂದರೆ ಆಳವಾದ ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಬ್ಲೀಚಿಂಗ್ ಪೌಡ್ರನ್ನ ಹಾಕೋದ್ರಿಂದ ಆ ಹುಳುಗಳು ಮತ್ತೆ ಇನ್ನೊಂದಷ್ಟು ಮಲ್ಟಿಪ್ಲೈ ಆಗೋದನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಈ ಹುಳುಗಳು ಜಾಸ್ತಿ ಆದವು ಅಂತಂದರೆ ಅಂಥ ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಕಡಿಮೆ ವೆಚ್ಚದ ಕೀಟನಾಶಕವಾದ ಥಯಾಮೆಥಾಕ್ಸಾಮ್ ಇರ್ಬೋದು ಅಥವಾ ಎಮಾಮೆಕ್ಟಿನ್ ಬೆಂಜೋಯೇಟ್ ಇರ್ಬೋದು 0.5 ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು. ಅಥವಾ ಹಳೆಯ ಕೀಟನಾಶಕವಾದ ನಮ್ಮ ಕ್ವಿನಾಲ್ಫಾಸ್ ಆಗಿರ್ಬೋದು ಅಥವಾ ಸೈಪರ್ಮೆಥ್ರಿನ್ ಇರ್ಬೋದು. ಕ್ವಿನಾಲ್ಫಾಸ್ ಆದರೆ 2 ml ಅಥವಾ ಸೈಪರ್ಮೆಥ್ರಿನ್ ಆದರೆ 0.5 ml ಇದನ್ನು ಸಿಂಪರಣೆ ಮಾಡೋದಕ್ಕೆ ಸಾಧ್ಯ ಇದೆ. ಅಥವಾ ಹೊಸ ಜನ್ರೇಷನ್ ಫಿಪ್ರೋನಿಲ್ ಆಗಿರ್ಬೋದು, ಅದು 1 ml, ಅಥವಾ ನಮ್ಮ ಕ್ಲೋರಾಂಟ್ರಿನಿಪ್ರೋ ಆಗಿರ್ಬೋದು, ಅದನ್ನು ಕೇವಲ 0.3 ml ಬಳಸೋದ್ರಿಂದ ಈ ಒಂದು ಮೊಗ್ಗು ಕೊರಕಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಇದಲ್ಲದೇನೂ ಕೂಡ ಈ ಒಂದು ಕೀಟನಾಶಕಗಳ ನಾನು ಈಗಾಗಲೇ ಹೇಳ್ದಂಗೆ ಫಿಪ್ರೋನಿಲ್ ಹರಳುಗಳನ್ನು, ಅದರಲ್ಲೂ ಪ್ರಮುಖವಾಗಿ ನಮ್ಮ ರಸ ಇರುವಂಥ ಕೀಟಗಳೇನಾದರೂ ಜಾಸ್ತಿ ಇದ್ದರೆ ಅಂಥ ಸಂದರ್ಭಗಳಲ್ಲಿ ಅವುಗಳನ್ನು ಬಳಸಿ ಇದನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇದ್ರ ಜೊತೆ ನಾವು
ಕೀಟನಾಶಕವನ್ನು ಬಳಸಿದಾಗ ಒಂದು ಎಚ್ಚರಿಕೆ, ನಮ್ಮ ತೋಟದಲ್ಲಿ ಈಗಾಗಲೇ ನಾವು ಕೋಳಿಗಳನ್ನು ಅಥವಾ ಎರೆಹುಳುಗಳನ್ನು ಬಿಟ್ಟಿದ್ರೆ ಅಂಥ ಟೈಮ್ನಲ್ಲಿ ನಾವು ಕೀಟನಾಶಕವನ್ನು ಬಳಸೋದನ್ನು ಮಾಡಬಾರ್ದು. ಏಕೆಂದರೆ ಅವೆರಡಕ್ಕೂ ಹೊಂದೋದಿಲ್ಲ. ಇವನ್ನು ಬಳಸಿದ್ರೆ ಅವು ಬೇಡ, ಅವನ್ನು ಬಳಸಿದ್ರೆ ಇವು ಬೇಡ. ಆ ಒಂದು ಎಚ್ಚರಿಕೆಯನ್ನು ನೀವು ತೊಗೊಂಡ್ರೆ ನಮ್ಮ ಇದನ್ನು ಮಾಡ್ಬೋದು. ಇನ್ನು ನಮ್ಮ ಕಾಕಡದಲ್ಲಿ ಬರುವಂಥ ಈ ಮಜ್ಜಿಗೆ ರೋಗ ಅಥವಾ ನುಷಿ, ಬಿಳಿ ನುಷಿ ಏನಿದೆ, ಇದನ್ನು ನಿರ್ವಹಣೆಗೆ ವಿಶೇಷವಾಗಿ ಆ ಒಂದು ಹಾನಿ ಕಂಡ ತಕ್ಷಣವೇ ಅಂಥ ಒಂದು ಟೊಂಗೆಗಳನ್ನು ನಾವು ಕಟ್ ಮಾಡಿ ಸುಟ್ಟು ಹಾಕಬೇಕು. ಮತ್ತು ಇದನ್ನು ಪ್ರತಿ ವರ್ಷ ನಾವು ಪ್ರತಿ ಬೆಳೆ ಆದಮೇಲೆ ಪ್ರೂನಿಂಗ್ ಏನು ಮಾಡ್ತೀವಿ ಅದು ರೆಗ್ಯುಲರಾಗಿ ಮಾಡಿ ಹೆಚ್ಚು ಬಿಸಿಲು ಗಿಡಗಳ ಮೇಲೆ ಬೀಳೋ ರೀತಿ ನೋಡ್ಕೋಬೇಕು. ಅದ್ರ ಜೊತೆ ಬುಡಕ್ಕೂ ಕೂಡ ಸಾಕಷ್ಟು ಬಿಸಿಲು ಬೀಳೋ ರೀತಿ ವ್ಯವಸ್ಥೆ ಮಾಡ್ಕೋಬೇಕು. ಅದರ ನಂತರ ಬೇವಿನ ಹಿಂಡಿ ಮತ್ತು ಎರೆಗೊಬ್ಬರವನ್ನು ಕೂಡ ಅದಕ್ಕೂ ಕೊಟ್ಟರೆ ಭಾಳ ಪರಿಣಾಮಕಾರಿಯಾಗಿ ಅದನ್ನು ನಿರ್ವಹಿಸೋದಕ್ಕೆ ಸದೃಢತೆ ನಮ್ಮ ಗಿಡಗಳಿಗೆ ಬರ್ತದೆ. ಅದರ ನಂತರ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಈ ಒಂದು ನುಷಿಯ ಹಾವಳಿ ಆರಂಭ ಆಯಿತು ಅಂದರೆ ಅಂಥ ಸಂದರ್ಭಗಳಲ್ಲಿ ನಾವು ಸಲ್ಫರ್ 80WP ಬಳಸಿ ಒಂದು ನುಷಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ನುಷಿನಾಶಕವೂ ಅಲ್ಲದೆ ಇದು ಒಂದು ಪೋಷಕಾಂಶವಾಗಿಯೂ ಸಹ ನಮಗೆ ಸಹಕಾರವನ್ನು ನೀಡುತ್ತೆ. ಅದರ ನಂತರ ಅನಿವಾರ್ಯ ಸಂದರ್ಭಗಳಲ್ಲಿ ರಾಸಾಯನಿಕ ನುಷಿನಾಶಕಗಳನ್ನು ನಾವು ಬಳಸಬೇಕಾಗ್ತದೆ. ಅವುಗಳನ್ನು ತೀವ್ರತೆಗೆ ಅನುಗುಣವಾಗಿ ನಾವು ಬಳಸ್ಕೊಂಡು ಈ ಒಂದು ಬಿಳಿ ಮಜ್ಜಿಗೆ ರೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.